ಡ್ರಗ್ ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಸಂಜನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಹೊರ ಬರ್ತಾ ಇದಾವೆ. ಡ್ರಗ್ ಕೇಸ್ನಿಂದ ಮತ್ತೊಂದು ರಹಸ್ಯ ಬಯಲಾಗಿದೆ. ಏನದು ರಹಸ್ಯ ಅಂದ್ರೆ ಸಂಜನಾ ಮತಾಂತರದ ಸೀಕ್ರೆಟ್ ಇದು. ಅದು ಬಟಾ ಬಯಲಾಗಿದೆ. 2 ವರ್ಷಗಳ ಹಿಂದೆ ಮುಚ್ಚಿಟ್ಟಿದ್ದಂತಹ ಒಂದು ಸೀಕ್ರೆಟ್ ಈಗ ಬಹಿರಂಗವಾಗಿರುವಂತದ್ದು. 2 ವರ್ಷಗಳಿಂದ ಇದು ಗೊತ್ತೇ ಆಗಿರಲಿಲ್ಲ. ಇವರು ಮತಾಂತರ ಆಗಿರುವಂತ ವಿಚಾರ ಅದು ಈಗ ಬಹಿರಂಗವಾಗ್ತಾ ಇದೆ. ಇಸ್ಲಾಂ ಧರ್ಮಕ್ಕೆ ಮತಾಂತರರಾಗಿದ್ದಾರೆ ಸಂಜನಾ ಅವರು. 2018ರಲ್ಲೇ ಇಸ್ಲಾಂ ಧರ್ಮಕ್ಕೆ ಸಂಜನಾ ಮತಾಂತರವಾಗಿರುವಂತದ್ದು 2018ರಲ್ಲಿ, ಅಂದ್ರೆ 2 ವರ್ಷಗಳ ಹಿಂದೆ ಮತಾಂತರ ಆಗಿದ್ದಾರೆ. ಕೋರ್ಟ್ಗೆ ಅಫಿಡವಿಟ್ ಅನ್ನ ಕೂಡ ಸಲ್ಲಿಸಿದ್ದಾರೆ ಸಂಜನಾ. ಆ ಸಂದರ್ಭದಲ್ಲಿ 2018ರಲ್ಲಿ ತಮ್ಮ ಹೆಸರನ್ನ ಕೂಡ ಬದಲಿಸಿಕೊಂಡಿದ್ದಾರೆ. ಸಂಜನಾ ಮಹಿರಾ ಅಂತ ಹೆಸರನ್ನ ಬದಲಿಸಿಕೊಂಡಿದ್ದಾರೆ. ಈ ಬಗ್ಗೆ 2018ರಲ್ಲೇ ಸಂಜನಾ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು ಕೋರ್ಟ್ಗೆ. 2018ರಲ್ಲೇ ಅವರು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ನನ್ನ ಹೆಸರನ್ನ ನಾನು ಬದಲಾವಣೆ ಮಾಡ್ಕೊಳ್ತಾ ಇದ್ದೀನಿ. ಅರ್ಚನಾ ಮನೋಹರ್ ಗಲ್ರಾಣಿ ಅಂತ ಇರುವಂತ ಅವರ ಮೂಲ ಹೆಸರನ್ನ ಮಹಿರಾ ಅಂತ ಬದಲಾವಣೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಅಫಿಡವಿಟ್ ಅನ್ನ ಸಲ್ಲಿಸಿದ್ರು. ಒಂದು ಅಫಿಡವಿಟ್ ನಲ್ಲಿ ಹೇಳಿಕೆ ಕೂಡ ಇದೆ. ಏನಂದ್ರೆ, ನಾನು ಸ್ವ ಇಚ್ಛೆಯಿಂದ ಮತಾಂತರ ಆಗಿದ್ದೇನೆ, ಇಸ್ಲಾಂ ಧರ್ಮದ ಬಗ್ಗೆ ಪ್ರಭಾವಿತಳಾಗಿದ್ದೇನೆ ನಾನು. ಅಫಿಡವಿಟ್ ನಲ್ಲಿ ಹೇಳಿಕೊಂಡಿದ್ದಾರೆ ಸಂಜನಾ. ನಾನು ಸ್ವ ಇಚ್ಛೆಯಿಂದ ಮತಾಂತರವಾಗಿರುವಂತದ್ದು, ಇಸ್ಲಾಂ ಧರ್ಮದ ಬಗ್ಗೆ ಪ್ರಭಾವಿತಳಾಗಿದ್ದೆ, ಸೊ ಹೀಗಾಗಿ ಮತಾಂತರ ಆಗ್ತಾ ಇದ್ದೇನೆ. 10 ವರ್ಷಗಳಿಂದ ನಾನು ಪ್ರಭಾವಿತಳಾಗಿದ್ದೇನೆ ಅಂತ ಆ ಅಫಿಡವಿಟ್ ನಲ್ಲಿ ಹೇಳಿಕೆಯನ್ನ ನೀಡಿರುವಂತದ್ದು. ಇಸ್ಲಾಂ ಚಿಂತನೆಗಳ ಬಗ್ಗೆ ಪ್ರಭಾವಿತ ಆಗಿದ್ದೆ, ನನ್ನ ಮೇಲೆ ಯಾವುದೇ ಒತ್ತಡಗಳು ಇಲ್ಲ ಅಂತ ಅವರು ಹೇಳಿರುವಂತದ್ದು. ಅಫಿಡವಿಟ್ ನಲ್ಲಿ ಸಲ್ಲಿಸಿರುವಂತಹ ಸಂದರ್ಭದಲ್ಲಿ ಮನಪೂರ್ವಕವಾಗಿ ನಾನು ಮತಾಂತರ ಆಗಿದ್ದೇನೆ, ನಾನು ಯಾವುದೇ ರೀತಿಯಾದಂಥ ಒತ್ತಡದಿಂದ ಮತಾಂತರ ಆಗಿರುವಂಥದ್ದಲ್ಲ, ನನಗೆ ಬಾಹ್ಯ ಒತ್ತಡ ಯಾವುದೂ ಕೂಡ ಇರಲಿಲ್ಲ, ಯಾರಿಂದಲೂ ಕೂಡ ಒತ್ತಡ ಇರಲಿಲ್ಲ ನನಗೆ ಈ ಒಂದು ಧರ್ಮಕ್ಕೆ ಮತಾಂತರ ಆಗುವಂತ, ನಾನೇ ಸ್ವ ಇಚ್ಛೆಯಿಂದ ಮತಾಂತರಳಾಗ್ತಾ ಇದ್ದೇನೆ ಅಂತ ಸಂಜನಾ ಕೋರ್ಟ್ಗೆ ಸಲ್ಲಿಸಿರುವಂತ ಅಫಿಡವಿಟ್ ನಲ್ಲಿ ಇರುವಂತದ್ದು. ಈ ಮಾಹಿತಿಗಳೆಲ್ಲವೂ ಕೂಡ ಅಫಿಡವಿಟ್ ನಲ್ಲಿ ಅವರು ದಾಖಲು ಮಾಡಿರುವಂತದ್ದು. ಇದೆಲ್ಲವೂ ಕೂಡ ಆ ಡಾಕ್ಯುಮೆಂಟ್ ನ್ಯೂಸ್ 18ಗೆ ಲಭ್ಯವಾಗಿದೆ. ನಿಮ್ಗೆ ಅದನ್ನ ತೋರಿಸ್ತಾ ಇದ್ವಿ. ಆ ಡಾಕ್ಯುಮೆಂಟ್ ನಲ್ಲಿ ಇರುವಂತದ್ದನ್ನ ಸಂಜನಾ ತಾವು ಮತಾಂತರವಾಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 2018ರಲ್ಲೇನೆ ಕೋರ್ಟ್ಗೆ ಅವರು ಅಫಿಡವಿಟ್ ಅನ್ನ ಸಲ್ಲಿಸಿದ್ರು. ಅವರ ಹೆಸರು, ಮೂಲ ಹೆಸರು ಇರುವಂತದ್ದು ಅರ್ಚನಾ ಮನೋಹರ್ ಗಲ್ರಾಣಿ ಅಂತ. ಅವರು ಫಿಲಂ ಇಂಡಸ್ಟ್ರಿಗೆ ಬಂದಾಗ ಸಂಜನಾ ಅಂತ ಆಗಿರುವಂತದ್ದು. ನಿಮ್ಗೆ ತೋರಿಸ್ತಾ ಇದ್ವಿ. ಅವರ ಕಾರ್ಗಳನ್ನ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಆ ಕಾರ್ಗಳ ನೇಮ್ ಎಲ್ಲವೂ ಕೂಡ ಇದ್ದಿದ್ದಂಥದ್ದು ಅರ್ಚನಾ ಮನೋಹರ್ ಗಲ್ರಾಣಿ ಅನ್ನುವ ಹೆಸರಲ್ಲಿ. ಅದು ಅವರ ಮೂಲ ಹೆಸರು. ಆ ಮೂಲ ಹೆಸರಿಂದ ಮಹಿರಾ ಅನ್ನುವ ಹೆಸರಿಗೆ ಕನ್ವರ್ಟ್ ಆಗಿದ್ದಾರೆ. एफिडेविट साथ लेते हैं और एफिडेविट के साथ जो तारीख है वही तारीख डाल के देते हैं. तो उसमें हम उर्दू की एक कॉपी, इंग्लिश की एक कॉपी देते हैं ताकि वो हमारा रिकॉर्ड रहे. और अल्हम्दुलिल्लाह ये रिकॉर्ड जो है इसमें भी काम आता है. पासपोर्ट बनाने के ताल्लुक से हर काम के लिए रिकॉर्ड अल्हम्दुलिल्लाह काम आता है. ತಾವು ನೋಡಬಹುದು, ಈ ಒಂದು ಪತ್ರವನ್ನು ಈ ಮದರ್ಸಾ ಮೂಲಕ ನೀಡಲಾಗಿದೆ ಸಂಜನಾ ಗಲ್ರಾನಿಗೆ 2018ರಲ್ಲಿ. ಇದು ಒಂದು ಪತ್ರ. ಇದರೊಳಗೆ ಬರೆದಿರುವುದು ಏನಂದ್ರೆ, ಅರ್ಚನಾ ಮನೋಹರ್ ಗಲ್ರಾನಿ, ತಂದೆಯಾದ ಮನೋಹರ್ ಗಲ್ರಾನಿ ಅವರು ವಯಸ್ಸು 31, ಇಸ್ಲಾಮ ಧರ್ಮವನ್ನು ಸ್ವ ಇಚ್ಛೆಯಿಂದ ಸ್ವೀಕರಿಸುತ್ತಾಳೆ. ಇವರ ಒಂದು ಅಡ್ರೆಸ್, ಪೋಸ್ಟಲ್ ಅಡ್ರೆಸ್ ಏನು ಕೊಟ್ಟಿರೋದು, ಹೆಬ್ಬಾಳ್, ಕೆಂಪೇಪುರ, ದಾಸರಹಳ್ಳಿ ರೋಡ್, ಬೆಂಗಳೂರು. ಅಪಾರ್ಟ್ಮೆಂಟ್ ನಂಬರ್ ಇಲ್ಲ. ಆದರೆ ಈ ಒಂದು ನೋಡಬಹುದು ತಾವು, ಈ ಉರ್ದುನಲ್ಲಿ ನೀಡಲಾಗಿರುವುದು ಒಂದು ಸರ್ಟಿಫಿಕೇಟ್. ಇದು ದಾರುಲ್ ಉಲೂಮ್ ಶಾ ವಲಿಯುಲ್ಲಾ ಈ ಮದರ್ಸಾ ಇದೆಯಲ್ಲ, ಖ್ಯಾತ ಒಂದು ಸಂಘಟನೆ, ಇಸ್ಲಾಂ ಧರ್ಮದ ಮುಸಲ್ಮಾನರ ಒಂದು ಖ್ಯಾತ ಸಂಘಟನೆಯ ಜಮಿಯತೆ ಉಲಮಾ ಹಿಂದ್ ಅಡಿಯಲ್ಲಿ, ವ್ಯಾಪ್ತಿಯಲ್ಲಿ ನಡೀತಾ ಇರೋದು. ಮೌಲಾನಾ ಪ್ರಕಾರ ಸಂಜನಾ ಗಲ್ರಾನಿ ಒಂದು ಕೋರ್ಟ್ ಅಫಿಡವಿಟ್ ಮೊದಲು ಇಲ್ಲಿ ಸಬ್ಮಿಟ್ ಮಾಡಿದ್ಲು. ಈ ಕೋರ್ಟ್ ಅಫಿಡವಿಟ್ನಲ್ಲಿ ತಾವು ಅರ್ಚನಾ ಮನೋಹರ್ ಗಲ್ರಾನಿ ಈ ಸ್ವೇಚ್ಛೆಯಿಂದ ಇಸ್ಲಾಮ ಧರ್ಮವನ್ನು ಸ್ವೀಕರಿಸಲು
ಇಲ್ಲಿ ಬಂದಿದ್ದು ಎಂದು ಮೆನ್ಷನ್ ಮಾಡಿ ಈ ಕೋರ್ಟ್ ಅಫಿಡೇಟ್ ನಂತರ ಈ ಮದರ್ಸಾನವರು ಒಂದು ಸರ್ಟಿಫಿಕೇಟನ್ನು ಜಾರಿಗೊಳಿಸಿದ್ದಾರೆ. ಉರ್ದು ಮತ್ತು ಇಂಗ್ಲಿಷ್ನಲ್ಲಿಯೂ ಸಹ ಈ ಸರ್ಟಿಫಿಕೇಟ್ ಇರುವುದು. ಮೌಲಾನ ಅವಾಗ ಯಾರ್ಯಾರು ಇದ್ರು ಸಂಜನಾ ಜೊತೆ ಹೇಳಿ ಮೌಲಾನ. ಇಲ್ಲ 2018ರಲ್ಲಿ ಬಂದಿದ್ದಾಳ. जो है इम्तियाज़ अहमद जो BS स्टील HL पोस्ट बेंगलुरु, जिनका फ़ोन नंबर है 9886760090, और इसी तरीके से जनाब असलम पाशा साहब, वो भी उसी इलाके के हैं. उनका फ़ोन नंबर है 9661779996. ये दोनों हजरात लेकर आए थे और कलमा पढ़ाकर लेकर गए. ಏನೇನು ಅವ್ರಿಗೆ ಹೇಳಲಾಗಿದೆ ಇಲ್ಲೇ ಬಂದಿದ್ದ ಸಂದರ್ಭದಲ್ಲಿ? वो आकर कहे कि हम इस्लाम कबूल करना चाहते हैं, हम एफिडेविट लेकर आए हैं. जब तक एफिडेविट नहीं लाते हम किसी को इस्लाम कबूल करने देते नहीं. ಸಂಜನಾ ಜೊತೆ ಅವ್ರ ಕುಟುಂಬದವರು ಸಹ ಇದ್ದರು, ಯಾರೋ ಬೇರೆಯವರು ಮತ್ತೆ ಯಾರು ಇದ್ರು? इम्तियाज़ अहमद और असलम पाशा. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದಿದ್ರು? फैमिली मेंबर नहीं आए, वो दोनों आए थे. ओनली 2 members, 2 witness, इम्तियाज़ अहमद असलम पाशा. ಸೊ ಇದು ನೋಡಬಹುದು, ಇಮ್ತಿಯಾಜ್ ಅಹಮದ್ ಮತ್ತು ಅಸ್ಲಂ ಪಾಷಾ ಇಬ್ಬರು ವಿಟ್ನೆಸ್ ಆಗಿ ಸಂಜನಾ ಜೊತೆ ಬಂದಿದ್ರು ಮತ್ತು 2018ರಲ್ಲಿ ಇದು ಮತಾಂತರದ ಒಂದು ಪ್ರಕ್ರಿಯೆ ನಡೆದಿದೆ. ಮೌಲಾನಾ ಝೈನುಲ್ ಆಬಿದೀನ್ ಅವರು ಹೇಳುವ ಪ್ರಕಾರ ಸಂಜನಾ ಗಲ್ರಾನಿಯವರು ಸ್ವ ಇಚ್ಛೆಯಿಂದ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾಳೆ. ಅವರು ತಮಗೆ ಏನು ಗೊತ್ತಿತ್ತು ಮೌಲಾನಾ, ಇವರು ನಟಿ ಅಂತ ಗೊತ್ತಿತ್ತು ಅವಾಗ? नहीं, इनके बारे में हमें, इनका बैकग्राउंड हमें कुछ पता नहीं था. बस वो आए, जो भी यहाँ पर आते हैं इस्लाम कबूल जाते हैं, बस. हम बैकग्राउंड को मालूम नहीं करते हम लोग. ಸೊ ಮೌಲಾನಾ ಅವರು ಹೇಳುವ ಪ್ರಕಾರ ಮದರ್ಸಾದಲ್ಲಿ ಯಾರೇ ಬರಲಿ, ಕೋರ್ಟ್ ಅಫಿಡೇಟ್ ಯಾರು ತೊಗೊಂಬರ್ತಾರ ಅವ್ರಿಗೆ ನಾವು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೀವಿ. ಅವ್ರದ್ದು ಬ್ಯಾಕ್ಗ್ರೌಂಡ್ ಬಗ್ಗೆ ನಮ್ಗೇನು ಗೊತ್ತಿರಲ್ಲ. ಅದೇ ರೀತಿ ಸಂಜನಾ ಬ್ಯಾಕ್ಗ್ರೌಂಡ್ ಬಗ್ಗೆ ಕುರಿತು ಸಹ ಯಾವುದೇ ಮಾಹಿತಿ ಇವ್ರಿಗೆ ಇರಲಿಲ್ಲ. ಬರೀ 2 ವಿಟ್ನೆಸ್ಗಳು ಜೊತೆಯಲ್ಲಿ ಬಂದಿರೋದು ಮತ್ತು ಕೋರ್ಟ್ ಅಫಿಡೇಟ್ ಆಧಾರವನ್ನು ಇಟ್ಕೊಂಡು ಈ ಸರ್ಟಿಫಿಕೇಟನ್ನು ಮದರ್ಸಾ ಮೂಲಕ ನೀಡಲಾಗಿದೆ. कैमरामैन नूर अहमद के साथ ಗಮನಿಸ್ತಾ ಇದ್ರಲ್ಲ, ಸಂಜನಾ ಕನ್ವರ್ಟ್ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ವಿತ್ ಕೋರ್ಟ್ ಅಫಿಡವಿಟ್ ಅನ್ನ ತಗೊಂಡೋಗಿ ಅವರು ಮತಾಂತರವಾಗಿರುವಂತದ್ದು. ಅಲ್ಲಿ ಇಬ್ಬರು ಸಾಕ್ಷ್ಯಗಳನ್ನ ಕೂಡ ಕರ್ಕೊಂಡೋಗಿದ್ದಾರೆ. ಇಮ್ತಿಯಾಜ್ ಅಹಮದ್ ಮತ್ತೆ ಅಸ್ಲಾಂ ಪಾಷಾ ಇವರಿಬ್ಬರನ್ನು ಕೂಡ ವಿಟ್ನೆಸ್ ಅನ್ನ ಕೂಡ ಮಾಡಲಾಗಿದೆ. ಅವ್ರು ಯಾರು ಅಂತ ನನ್ಗೇನ್ ಗೊತ್ತಿರಲಿಲ್ಲ, ಅವರ ಬ್ಯಾಕ್ ಗ್ರೌಂಡ್ ಕೂಡ ಗೊತ್ತಿರಲಿಲ್ಲ. ಈ ರೀತಿಯಾಗಿ ಕೋರ್ಟ್ ಅಫಿಡವಿಟ್ ತಗೊಂಬಂದ್ರು, ಇಬ್ರು ವಿಟ್ನೆಸ್ಗಳು ಕೂಡ ಇದ್ರು. ಸೊ ಹೀಗಾಗಿನೇ ಅವರು ಕೂಡ ಕನ್ವರ್ಟ್ ಆದ್ರು. ಅವರ ಹೆಸರನ್ನ ಮಹಿರಾ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಅವರು ಮತಾಂತರವಾಗುವಂತ ಸಂದರ್ಭದಲ್ಲಿ ಇದ್ರಲ್ಲ ಮೌಲ್ವಿ, ಅವರ ಹೇಳಿಕೆಯನ್ನ ನೀಡ್ತಾ ಇದ್ರು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ಗಮನಿಸ್ತಾ ಇದ್ವಿ ಸಂಜನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡ್ರಗ್ಸ್ ದಂಧೆಯಲ್ಲಿ ಅವ್ರಿಗೆ ಆಲ್ರೆಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮತ್ತಷ್ಟು ಬಗೆದಷ್ಟು ಸಾಕಷ್ಟು ಮಾಹಿತಿಗಳು ಹೊರ ಬರ್ತಾ ಇರುವಂತದ್ದು. ಅದರಲ್ಲಿ ಸ್ಪೆಷಲಿ ಈಗ ಅವರು ಕನ್ವರ್ಟ್ ಆಗಿದ್ದಾರೆ, ಮತಾಂತರ ಆಗಿದ್ದಾರೆ ಅನ್ನೋದ್ರ ಬಗ್ಗೆನು ಯಾವ ಕಾರಣಕ್ಕೆ ಇಷ್ಟು ದಿನ ಮುಚ್ಚಿಟ್ಟಿದ್ದಂಥದ್ದು ಈ ವಿಚಾರವನ್ನ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿ, ಏನು ನಟಿ ಸಂಜನಾ ಗಲ್ರಾನಿ ಒಂದು ಮತಾಂತರ ಆಗಿರೋ ಬಗ್ಗೆ ಸಹ ಒಂದು ಮಾಹಿತಿ ಈಗ ಹೊರಗಡೆ ಬರ್ತಾ ಇರುವಂಥದ್ದು. ಏನು CCB ಪೊಲೀಸರು ಒಂದು ಡ್ರಗ್ ವಿಚಾರವನ್ನ ಒಂದು ತನಿಖೆ ಮಾಡ್ತಿದ್ದಂತೆ ಒಂದೊಂದಾಗಿ ಆಕೆ ಒಂದು ಬೇರೆ ಬೇರೆ ವಿಚಾರಗಳು ಸಹ ಈಗ ಬೆಳಕಿಗೆ ಬರ್ತಾ ಇದೆ. ಈ ಮೊದಲು ಒಂದು ಮದುವೆ ವಿಚಾರ ಸಹ ಒಂದು ಬೆಳಕಿಗೆ ಬಂದಿತ್ತು. ನಂತರ ಇದೀಗ ಒಂದು ಅವರು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿರುವಂಥದ್ದು ಸಹ ಈಗ ಬೆಳಕಿಗೆ ಬಂದಿರುವಂಥದ್ದು. ಏನು 2018ರಲ್ಲಿ ಅವರು ಒಂದು ಇಸ್ಲಾಂ ಧರ್ಮಕ್ಕೆ ಒಂದು ಕೋರ್ಟ್ ಅಫಿಡೇವಿಟ್ ಅನ್ನು ಕೊಟ್ಟು ಒಂದು ಮತಾಂತರ ಆಗಿರೋ ಬಗ್ಗೆ ಒಂದು ಈಗ ಬೆಳಕಿಗೆ
ಬಂದಿದೆ. ಈ ಬಗ್ಗೆ ಒಂದು ಏನು ಮದ್ರಸಾದಿಂದ ಒಂದು ಅಧಿಕೃತವಾಗಿ ಒಂದು ಲೆಟರ್ ಸಹ ಒಂದು ಬಿಡುಗಡೆ ಆಗಿದ್ದು, ಆ ಲೆಟರ್ ನಲ್ಲಿ ನೋಡಬಹುದು ಏನು ಅರ್ಚನಾ ಮನೋಹರ್ ಗಲ್ರಾನಿ ಎಂಬ ಹೆಸರಿನ ಸಂಜನಾ ಏನಿದ್ದಾರೆ ಆಕೆ ಒಂದು ಮಹಿರಾ ಗಲ್ರಾನಿ ಅಂತೇಳಿ ಒಂದು ಹೆಸರನ್ನ ಬದಲಾಯಿಸಿಕೊಂಡು ಒಂದು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿರುತ್ತದೆ ಸಹ ಈಗ ತನಿಖೆಯಿಂದ ಗೊತ್ತಾಗಿರುತ್ತದೆ. ಯಾಕಂದ್ರೆ ಇಷ್ಟು ದಿನ ಆಕೆ ಒಂದು ಸಂಜನಾ ಗಲ್ರಾನಿ ಅಂತಲೇ ಒಂದು ಸಿನಿಮಾದಲ್ಲಿ ಮತ್ತೆ ಬೇರೆ ಬೇರೆ ಒಂದು ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿದ್ರು. ಮತ್ತೆ ಆಕೆ ಸ್ನೇಹಿತರು ಇರ್ಬೋದು, ಮತ್ತೆ ಬೇರೆ ಬೇರೆ ವರ್ಗದವರು ಸಹ ಆಕೆಯನ್ನ ಸಂಜನಾ ಅಂತಲೇ ಕರಿತಾ ಇದ್ರು. ಆದ್ರೆ ಈ ಒಂದು ಸಿಸಿಬಿ ತನಿಖೆಯಿಂದ ಒಂದೊಂದಾಗಿ ಒಂದು ಆಕೆ ಮದುವೆ ವಿಚಾರ ಇರ್ಬೋದು, ಮತ್ತೆ ಮತಾಂತರ ವಿಚಾರ ಇರ್ಬೋದು, ಎಲ್ಲವೂ ಸಹ ಬೆಳಕಿಗೆ ಬರ್ತಾ ಇರೋದ್ರಿಂದ ನೋಡಿದ್ರೆ ಸುಮಾರು 2 ವರ್ಷಗಳಿಂದ ಈ ವಿಚಾರವನ್ನು ಆಕೆ ಬಚ್ಚಿಟ್ಟಿದ್ರು ಅನ್ನೋ ಒಂದು ಮಾಹಿತಿ ಸಹ ಈಗ ಸಿಕ್ಕಿರುವಂತದ್ದು. ಆದ್ರೂ ಸಹ ಆಕೆ ಕೋರ್ಟಿನ ಒಂದು ಅಫಿಡೇವಿಟ್ ಅನ್ನ ಪಡ್ಕೊಂಡು ಹೋಗಿ ನಂತರ ಒಂದು ಮದ್ರಸಾದಲ್ಲಿ ಒಂದು ಅಫಿಡೇವಿಟ್ ಅನ್ನ ಸಲ್ಲಿಕೆ ಮಾಡಿ ನಂತರ ಮತಾಂತರ ಆಗಿರೋದು ಸಹ ಗೊತ್ತಾಗಿದೆ. ಈಗಾಗಲೇ ಈ ಬಗ್ಗೆ ಸಹ ಪೊಲೀಸರು ಮತ್ತೆ ಸಿಸಿಬಿ ತನಿಖಾಧಿಕಾರಿಗಳು ಒಂದು ಹಂತದಲ್ಲಿ ಒಂದು ತನಿಖೆಯನ್ನು ಮುಂದುವರಿಸುತ್ತಿದ್ದರು. ಯಾಕಂದ್ರೆ ತನಿಖೆಯ ಒಂದು ಭಾಗವಾಗಿ ಇದನ್ನು ಸಹ ಕನ್ಸಿಡರ್ ಮಾಡಿ ಒಂದು ತನಿಖೆಯನ್ನು ಮಾಡ್ತಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಮತಾಂತರ ಆಗಿದ್ದಾರಲ್ಲ, ಕಾನೂನಾತ್ಮಕವಾಗಿ ಮತಾಂತರ ಆಗಿರುವಂತದ್ದು. ನ್ಯೂಸ್ 18ಗೆ ಮೌಲಾನಾ ಜೈನುಲುಬ್ದೀನ್ ಹೇಳಿಕೆಯನ್ನ ನೀಡಿದ್ದಾರೆ. ಮೌಲಾನಾ ಜೈನುಲುಬ್ದೀನ್ ಅವರು ಮುಸ್ಲಿಂ ಧಾರ್ಮಿಕ ಮುಖಂಡ. ಸಂಜನಾ ಮತಾಂತರವಾಗುವಂತ ಸಂದರ್ಭದಲ್ಲಿ ಇವರೇ ಇದ್ದಿದ್ದಂಥದ್ದು. ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಮಹಿರಾ ಅಂತ ತಮ್ಮ ಹೆಸರನ್ನ ಅವರು ಬದಲಿಸಿಕೊಂಡಿದ್ದಾರೆ. 2018ರಲ್ಲೇ ಅವರು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ರು. ಅದರ ಪ್ರೂಫ್ ಕೂಡ ಇದೆ, ಡಾಕ್ಯುಮೆಂಟ್ಗಳು ಕೂಡ ಇರುವಂತದ್ದು. ಸಂಜನಾ ಇಸ್ಲಾಂಗೆ ಮತಾಂತರವಾದಾಗ ಸ್ಥಳದಲ್ಲಿದ್ರು ಈ ಮೌಲಾನಾ ಜೈನುಲುಬ್ದೀನ್ ಅವರು ಆ ಒಂದು ಸ್ಥಳದಲ್ಲೇ ಇದ್ದಿದ್ದಂಥದ್ದು. ಇಬ್ಬರನ್ನ ಸಾಕ್ಷಿಗಳನ್ನಾಗಿ ಕರ್ಕೊಂಬಂದ್ರಂತೆ. ಇಂತಿಯಾಜ್ ಅಹಮದ್ ಮತ್ತೆ ಅಸ್ಲಾಂ ಪಾಷಾ ಇವರಿಬ್ಬರನ್ನು ಕರ್ಕೊಂಬಂದಿದ್ರು ವಿಟ್ನೆಸ್ ಆಗಿ. ಆ ಸಂದರ್ಭದಲ್ಲಿ ಕನ್ವರ್ಟ್ ಆದ್ರು ಅವರು ಅಫಿಡವಿಟ್ ತಂದಿದ್ದಂತ ಹಿನ್ನೆಲೆಯಲ್ಲಿ ಅಂತ ಅವರು ಸ್ಪಷ್ಟಪಡಿಸ್ತಾ ಇದ್ರು. ಮೌಲಾನಾ ಜೈನುಲುಬ್ದೀನ್ ಜೊತೆ ನಮ್ಮ ಪ್ರತಿನಿಧಿ ರವೂಫ್ ಚಿಚ್ಚಾಟನ ಮಾಡಿದ್ರು, ನೋಡೋಣ. ನಟಿ ಸಂಜನಾ ಗಲ್ರಾನಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದಾಳೆ ಎಂಬ ಸುದ್ದಿಯನ್ನು ಕೇಳಿ ಬರ್ತಾ ಇರೋದು. ಈ ಕುರಿತು ಮಾತನಾಡಲಿಕ್ಕೆ ನಾವು ದಾರುಲ್ ಉಲೂಮ್ ಶಾ ವಲಿಯುಲ್ಲಾ ಮದರ್ಸಾ ದಾರುಲ್ ಉಲೂಮ್ ಶಾ ವಲಿಯುಲ್ಲಾಗೆ ಬಂದಿದ್ದೀವಿ. ಈ ಮದರ್ಸಾ ಟ್ಯಾಂಡ್ರಿ ರಸ್ತೆನಲ್ಲಿ ಇರುವುದು. ತಾವು ನೋಡಬಹುದು, ಈ ಮದರ್ಸಾಕ್ಕೆ 2018ರಲ್ಲಿ ಸಂಜನಾ ಗಲ್ರಾನಿ ಭೇಟಿ ನೀಡಿರುವುದು ಮದರ್ಸಾ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಈ ಮದರ್ಸಾನಲ್ಲಿ ಬಂದು ಕೆಲವರ ಸಮ್ಮುಖದಲ್ಲಿ ಸಂಜನಾ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾಳೆ ಎಂಬ ಮಾಹಿತಿಯನ್ನು ಕೇಳಿ ಬರ್ತಾ ಇರೋದು. ಈ ಕುರಿತು ಮದರ್ಸಾದ ಸೆಕ್ರೆಟರಿಗಳಾದ ಮೌಲಾನಾ ಜೈನುಲ್ ಆಬಿದೀನ್ ನಮ್ಮೊಂದಿಗಿದ್ದಾರೆ. ಹೇಳಿ ಮೌಲಾನಾ, ಯಾವಾಗ ಬಂದಿದ್ದಳು ಸಂಜನಾ? एफिडेविट में 9 तारीख 10वां महीना 2018 9/10/2018 में एफिडेविट बनाए हैं. तो उसके बाद 3 दिन के बाद यहाँ आए थे. आकर यहाँ इस्लाम कबूल करने के बाद हमें चूँकि एफिडेविट साथ लेते हैं और एफिडेविट के साथ जो तारीख है वही तारीख डाल के देते हैं. तो उसमें हम उर्दू की एक कॉपी, इंग्लिश की एक कॉपी देते हैं ताकि वो हमारा रिकॉर्ड रहे. और अल्हम्दुलिल्लाह ये रिकॉर्ड जो है इसमें भी काम आता है. पासपोर्ट बनाने के ताल्लुक से हर काम के लिए रिकॉर्ड अल्हम्दुलिल्लाह काम आता है. ತಾವು ನೋಡಬಹುದು, ಈ ಒಂದು ಪತ್ರವನ್ನು ಈ ಮದರ್ಸಾ ಮೂಲಕ ನೀಡಲಾಗಿದೆ ಸಂಜನಾ ಗಲ್ರಾನಿಗೆ 2018ರಲ್ಲಿ. ಇದು ಒಂದು ಪತ್ರ. ಇದರೊಳಗೆ ಬರೆದಿರುವುದು ಏನಂದರೆ, ಅರ್ಚನಾ ಮನೋಹರ್ ಗಲ್ರಾನಿ ತಂದೆಯಾದ ಮನೋಹರ್ ಗಲ್ರಾನಿ ಅವರು ವಯಸ್ಸು 31, ಇಸ್ಲಾಮ ಧರ್ಮವನ್ನು ಸ್ವ ಇಚ್ಛೆಯಿಂದ ಸ್ವೀಕರಿಸುತ್ತಾಳೆ. ಇವರ ಒಂದು ಅಡ್ರೆಸ್, ಪೋಸ್ಟಲ್ ಅಡ್ರೆಸ್ ಏನು ಕೊಟ್ಟಿರೋದು, ಹೆಬ್ಬಾಳ್, ಕೆಂಪೇಪುರ, ದಾಸರಹಳ್ಳಿ ರೋಡ್, ಬೆಂಗಳೂರು. ಅಪಾರ್ಟ್ಮೆಂಟ್ ನಂಬರ್ ಇಲ್ಲ. ಆದರೆ ಈ ಒಂದು ನೋಡಬಹುದು ತಾವು, ಈ ಉರ್ದುನಲ್ಲಿ ನೀಡಲಾಗಿರೋದು ಒಂದು ಸರ್ಟಿಫಿಕೇಟ್. ಇದು ದಾರುಲ್ ಉಲೂಮ್ ಶಾ ವಲಿಯುಲ್ಲಾ ಈ ಮದರ್ಸಾ ಇದೆಯಲ್ಲ, ಖ್ಯಾತ ಒಂದು ಸಂಘಟನೆ, ಇಸ್ಲಾಂ ಧರ್ಮದ ಮುಸಲ್ಮಾನರ ಒಂದು ಖ್ಯಾತ ಸಂಘಟನೆಯ ಜಮಿಯತೆ ಉಲಮಾ ಹಿಂದ್ ಅಡಿಯಲ್ಲಿ, ವ್ಯಾಪ್ತಿಯಲ್ಲಿ ನಡೀತಾ ಇರೋದು. ಮೌಲಾನಾ ಪ್ರಕಾರ ಸಂಜನಾ ಗಲ್ರಾನಿ ಒಂದು ಕೋರ್ಟ್ ಅಫಿಡೇವಿಟ್ ಮೊದಲು ಇಲ್ಲಿ ಸಬ್ಮಿಟ್ ಮಾಡಿದ್ಲು. ಈ ಕೋರ್ಟ್ ಅಫಿಡೇವಿಟ್ನಲ್ಲಿ ತಾವು ಅರ್ಚನಾ ಮನೋಹರ್ ಗಲ್ರಾನಿ
ಈ ಸ್ವಇಚ್ಛೆಯಿಂದ ಇಸ್ಲಾಮ ಧರ್ಮವನ್ನು ಸ್ವೀಕರಿಸಲು ಇಲ್ಲಿ ಬಂದಿದ್ದ ಎಂದು ಮೆನ್ಷನ್ ಮಾಡಿ ಈ ಕೋರ್ಟ್ ಅಫಿಡೇಟ್ ನಂತರ ಈ ಮದರ್ಸಾನವರು ಒಂದು ಸರ್ಟಿಫಿಕೇಟನ್ನು ಜಾರಿಗೊಳಿಸಿದ್ದಾರೆ. ಉರ್ದು ಮತ್ತು ಇಂಗ್ಲಿಷ್ನಲ್ಲಿ ಸಹ ಈ ಸರ್ಟಿಫಿಕೇಟ್ ಇರುವುದು ಇಲ್ಲ. 2018ರಲ್ಲಿ ಬಂದಿದ್ದಾಳ. जो है इम्तियाज़ अहमद जो BS स्टील HL पोस्ट बेंगलुरु, जिनका फ़ोन नंबर है 9886760090, और इसी तरीके से जनाब असलम पाशा साहब, वो भी उसी इलाके के हैं, उनका फ़ोन नंबर है 9661779996. ये दोनों हजरात लेकर आए थे और कलमा पढ़ाकर लेकर गए. ಏನೇನು ಅವ್ರಿಗೆ ಹೇಳಲಾಗಿದೆ ಇಲ್ಲಿ ಬಂದಿದ್ದ ಸಂದರ್ಭದಲ್ಲಿ? वो आकर कहे कि हम इस्लाम कबूल करना चाहते हैं, हम एफिडेविट लेकर आए हैं. जब तक एफिडेविट नहीं लाते हम किसी को इस्लाम कबूल करने देते नहीं. ಸಂಜನಾ ಜೊತೆ ಅವ್ರ ಕುಟುಂಬದವರು ಸಹ ಇದ್ದರು, ಯಾರೋ ಬೇರೆಯವರು ಮತ್ತೆ ಯಾರು ಇದ್ರು? इम्तियाज़ अहमद और असलम ಇಲ್ಲ, पाशा ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದಿದ್ರು? फैमिली मेंबर नहीं आए, वो दोनों आए थे. ओनली 2 members, 2 witness, इम्तियाज़ अहमद असलम पाशा. ಸೊ ಇದು ನೋಡಬಹುದು, ಇಮ್ತಿಯಾಜ್ ಅಹ್ಮದ್ ಮತ್ತು ಅಸ್ಲಂ ಪಾಷಾ ಇಬ್ಬರು ವಿಟ್ನೆಸ್ ಆಗಿ ಸಂಜನಾ ಜೊತೆ ಬಂದಿದ್ದರು ಮತ್ತು 2018ರಲ್ಲಿ ಇದು ಮತಾಂತರದ ಒಂದು ಪ್ರಕ್ರಿಯೆ ನಡೆದಿದೆ. ಮೌಲಾನಾ ಝೈನುಲ್ ಆಬಿದೀನ್ ಅವರು ಹೇಳುವ ಪ್ರಕಾರ ಸಂಜನಾ ಗಲ್ರಾನಿಯವರು ಸ್ವ ಇಚ್ಛೆಯಿಂದ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾಳೆ. ಅವರು ತಮಗೆ ಏನು ಗೊತ್ತಿತ್ತು ಮೌಲಾನಾ, ಇವರು ನಟಿ ಅಂತ ಗೊತ್ತಿತ್ತು ಅವಾಗ? नहीं, इनके बारे में हमें, इनका बैकग्राउंड हमें कुछ पता नहीं था. बस वो आए, जो भी यहाँ पर आते हैं इस्लाम कबूल जाते हैं, बस हम बैकग्राउंड को मालूम नहीं करते हम लोग. ಸೊ ಮೌಲಾನಾ ಅವರು ಹೇಳುವ ಪ್ರಕಾರ ಮದರ್ಸಾದಲ್ಲಿ ಯಾರೇ ಬರಲಿ, ಕೋರ್ಟ್ ಅಫಿಡೇಟ್ ಯಾರು ತೊಗೊಂಬರ್ತಾರ ಅವ್ರಿಗೆ ನಾವು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೀವಿ. ಅವ್ರದ್ದು ಬ್ಯಾಕ್ಗ್ರೌಂಡ್ ಬಗ್ಗೆ ನಮಗೇನು ಗೊತ್ತಿರಲ್ಲ. ಅದೇ ರೀತಿ ಸಂಜನಾ ಬ್ಯಾಕ್ಗ್ರೌಂಡ್ ಬಗ್ಗೆ ಕುರಿತು ಸಹ ಯಾವುದೇ ಮಾಹಿತಿ ಇವ್ರಿಗೆ ಇರಲಿಲ್ಲ. ಬರೀ 2 ವಿಟ್ನೆಸ್ಗಳು ಜೊತೆಯಲ್ಲಿ ಬಂದಿರೋದು ಮತ್ತು ಕೋರ್ಟ್ ಅಫಿಡೇಟ್ ಆಧಾರವನ್ನು ಇಟ್ಕೊಂಡು ಈ ಸರ್ಟಿಫಿಕೇಟನ್ನು ಮದರ್ಸಾ ಮೂಲಕ ನೀಡಲಾಗಿದೆ. कैमरामैन नूर अहमद के साथ ಮಹಿರಾ ಯಾಕೆ ತಮ್ಮ ಹೆಸರನ್ನ ಮುಚ್ಚಿಟ್ಟಿದ್ರು, ಯಾಕೆ ಮತಾಂತರ ಆಗಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಮುಚ್ಚಿಟ್ಟಿದ್ರು ಅನ್ನೋದೇ ಸದ್ಯದ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಗ್ಯಾರಂಟಿ ಪರಿಶೀಲನೆಯನ್ನ ಮಾಡ್ತಾ ಇರ್ತಾರೆ ಸಿಸಿಬಿ ಪೊಲೀಸರು. ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಒಂದೊಂದಾಗೆ ಬಯಲಾಗ್ತಾ ಇರುವಂತದ್ದು. 2018ರಲ್ಲೇ ಮತಾಂತರವಾಗಿದ್ದಂತ ಸಂಜನಾ ಅಲಿಯಾಸ್ ಮಹಿರಾ, ಈಗ ಮಹಿರಾ ಅಂತ ಕರಿಬೇಕಾಗುತ್ತೆ ಸಂಜನಾ ಅವರನ್ನ, ಮಹಿರಾ ಗಲ್ರಾಣಿ ಅಂತ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ. ಯಾಕೆ ಇದನ್ನ ಮುಚ್ಚಿಟ್ಟಿದ್ದು, ಏನು ಎತ್ತ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ನಡೆಯುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೇ ಮಾಡ್ತಾರೆ ಸಿಸಿಬಿ ಪೊಲೀಸರು.